ಬೆಳಗಾವಿ ಲೋಕಸಭಾ ಅಖಾಡ ರಂಗೇರುವಂತದ್ದು. ಮುಖ್ಯವಾಗಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ನಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸ್ಪರ್ಧೆ ಮಾಡ್ತಾ ಇರುವಂತದ್ದು. ಇದೀಗ ಖುದ್ದು ಅವರ ತಾಯಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಅದರ ಜೊತೆಗೆ ಸಹೋದರರಂತ ಏನು ಚಂದ್ರರಾಜ್ ಹಟ್ಟಿಹೊಳಿ, ಹೀಗೆ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಇವತ್ತಿನಿಂದ ಏನು ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ. ಮೊದಲನೇ ದಿನವೇ ಬೈಕ್ ರ್ಯಾಲಿ, ಅದ್ದೂರಿಯಾಗಿ ಬೈಕ್ ರ್ಯಾಲಿ ಮಾಡುವುದರ ಮೂಲಕ ಒಂದು ಹಂತದಲ್ಲಿ ಇಡೀ ಕ್ಷೇತ್ರವನ್ನ ತಮ್ಮ ಹಿಡಿತಕ್ಕೆ ಸಾಧಿಸೋಕೆ ಈಗಾಗಲೇ ಏನು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇರುವಂತದ್ದು. ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಗನ ಗೆಲುವಿಗಾಗಿ ಶ್ರಮಿಸ್ತಾ ಇರುವಂತದ್ದನ್ನು ಕೂಡ ಕಾಣಬಹುದಾಗಿದೆ. ನಮ್ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಮೇಡಮ್, ಒಂದು ಜವಾಬ್ದಾರಿ, ನಮ್ಮನ್ನಂತೂ ಗೆಲ್ಲಿಸ್ಕೊಂಡ್ ಬಂದ್ರಿ, ಇವತ್ತು ಮಗನ ಗೆಲ್ಲಿಸ್ಕೊಂಡ್ ಬರುವಂತ ಜವಾಬ್ದಾರಿ ನಮ್ಮ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ನಮ್ಮ ಜಿಲ್ಲೆಯ ಅದೇ ರೀತಿ ಮಗನ ಗೆಲ್ಲಿಸ್ಕೊಂಡು ಬರುವಂತ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಆಶೀರ್ವಾದ ಮಾಡಿ ಟಿಕೆಟ್ ಕೊಟ್ಟಿದ್ದಾರೆ. ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದು ಕೂಡ ಇಡೀ ಜಿಲ್ಲೆಯ ಎಲ್ಲ ಮುಖಂಡರ ಮೇಲೆ ಇದೆ, ಬರೀ ನಂದೊಬ್ಬಕ್ಕಿದೆ ಅಂತಲ್ಲ. ಯಾಕಂದ್ರೆ 8 ಕ್ಷೇತ್ರಗಳು ಬರ್ತವೆ. ಸೊ 8 ಕ್ಷೇತ್ರದ ಜನರು, ಇಡೀ 18 ಕಾನ್ಸ್ಟಿಟ್ಯೂನ್ಸಿ ಜನರ ಆಶೀರ್ವಾದ, ಸಹಕಾರ ಎಲ್ಲ ಕೂಡಿದೆ. ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಬರೀ ಬೆಳಗಾವಿ ಅಷ್ಟೇ ಅಲ್ಲ, ಚಿಕ್ಕೋಡಿ ಆಗಿರ್ಬೋದು, ಅದರ ಜೊತೆಗೆ ಕೇಂದ್ರದ ಕೆಲವು ಭಾಗ ಆಗಿರ್ಬೋದು, ನಿಮ್ ಜವಾಬ್ದಾರಿ ಇರುವಂತದ್ದು. ಸೊ ಅಲ್ಲಿ ಯಾವ ರೀತಿ ಇದೆ, ಹೇಗಿದೆ? ಖಂಡಿತವಾಗ್ಲು, ಯಾಕಂದ್ರೆ ಚಿಕ್ಕೋಡಿಯ ಒಂದು ಉಸ್ತುವಾರಿ ಆಗಿರೋದ್ರಿಂದ ಚಿಕ್ಕೋಡಿನಲ್ಲೂ ಕೂಡ ಬಹಳಷ್ಟು ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡ್ತೀವಿ. ಜೊತೆಯಲ್ಲಿ ಬೆಳಗಾವಿ ಅಂತೂ ಇದ್ದೇ ಇದೆ. ಅದ್ರ ಜೊತೆಯಲ್ಲಿ ನಾನು ಇನ್ಚಾರ್ಜ್ ಆದಂತ ಉಡುಪಿ ಜಿಲ್ಲೆ ಕೂಡ ಹೋಗ್ಬೇಕು ಮಧ್ಯದಲ್ಲಿ 1-2 ದಿನ. ಸೊ ಎಲ್ಲಿ ಮತ್ತೆ ನಮ್ಮ ಅಭ್ಯರ್ಥಿಗಳು ನನ್ನನ್ನ ಕರೀತಾರೆ, ಎಲ್ಲಿ ಪಕ್ಷದ ಸೇವೆಯನ್ನ ಮಾಡಬೇಕು, ಅಲ್ಲಿ ಎಲ್ಲ ಹೋಗ್ಲಿಕ್ಕೆ ತಯಾರಿದ್ದೀನಿ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ವಾತಾವರಣ ಇರುವಂತದ್ದು ಮೇಡಮ್? ತುಂಬಾ ಒಳ್ಳೆ ವಾತಾವರಣ ಇದೆ, ಜನರಿಗೆ ಉತ್ಸಾಹ ಇದೆ, ಯುವಕರಿಗೆ ಒಂದು ಭರವಸೆ ಇದೆ, ಮಹಿಳೆಯರಿಗೆ ತುಂಬಾ ಸಂತೃಪ್ತಿ ಇದೆ. ಅದರಲ್ಲೂ 5 ಗ್ಯಾರಂಟಿಗಳನ್ನ ಕೊಟ್ಟಂತ ನುಡಿದಂತೆ ನಡೆದ ಸರ್ಕಾರ, ಅದರಲ್ಲೂ ನನ್ನ ಇಲಾಖೆಯಿಂದ ಗೃಹಲಕ್ಷ್ಮಿಯನ್ನ ತಗೊಳ್ತಾರೆ. ಎಲ್ಲ ಮಹಿಳೆಯರು ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತಾರೆ ಅನ್ನೋಂತ ಭರವಸೆ. ಸ್ವಲ್ಪ ಈ ಮೋದಿ ವೇವ್ ಯಾವ್ದು ಎಫೆಕ್ಟ್ ಬೆಳಗಾವಿಯಲ್ಲಿ ಆಗಲ್ಲ ಅಂತ ಅನ್ಸುತ್ತೆ ಮೇಡಮ್? ನೋಡಿ, 10 ವರ್ಷ ಆಯ್ತು. ನಾನು ದೊಡ್ಡವ್ರ ಬಗ್ಗೆ ಮಾತಾಡೋದಿಲ್ಲ. 10 ವರ್ಷ ಆಯ್ತು ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ಒಂದು ನಮ್ಮ ಯುವಕನಿಗೆ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಅವಕಾಶ ಕೊಡಿ. 10 ವರ್ಷ ಅವಕಾಶ ಕೊಟ್ಟಿದ್ದೀರಾ, ಏನ್ ಮಾಡಿದ್ದಾರೆ ಅದು ಮುಖ್ಯ ಆಗುತ್ತೆ. ಸ್ಥಳೀಯ ಸಂಸದರು ಏನ್ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಈಗ ಒಬ್ಬ ಯುವಕ ಇದ್ದಾನೆ, ಬದಲಾವಣೆ ಜಗದ ನಿಯಮ, ಅವಕಾಶ ಕೊಡಿ ಅಂತ ಕೇಳಿ. ಮಗನಿಗೆ ದೊಡ್ಡ ಜವಾಬ್ದಾರಿ ಕೊಡ್ತಾ ಇದ್ರಿ ಅಂತ ಅನಿಸ್ತಾ ಇದೆ. ಸಣ್ಣವನಿದ್ದಾಗಿನಿಂದ PUC ಸೆಕೆಂಡ್ ಇಯರ್ ಇದ್ದಾಗಿಂದ 2013ರಲ್ಲಿ ನನ್ನ ಚುನಾವಣೆ ಹಿಡ್ಕೊಂಡು, ನಾನು ಜಿಲ್ಲಾಧ್ಯಕ್ಷ ಆದಾಗ ಎಲ್ಲ ಕಾರ್ಯಕ್ರಮಗಳನ್ನ ಹಿಡ್ಕೊಂಡು, ಸಾಮಾಜಿಕ ಕಾಳಜಿ ಕಳಕಳಿ ಹಿಡ್ಕೊಂಡು ಕೆಲಸ ಮಾಡುವ, ಯಾವುದೇ ಒಂದು ಬಿಂಕು ಬಿಗುಮಾನ ಗ್ರಾಸ್ ರೂಟ್ ಲೆವೆಲ್ ಕಾರ್ಯಕರ್ತ ಆಗಿ ಕೆಲಸ ಮಾಡುವಂತ ಪ್ರವೃತ್ತಿಯನ್ನು ಇಟ್ಕೊಂಡಿದ್ದೆ. ಸೊ ಖಂಡಿತವಾಗ್ಲೂ ಜನರು ಮತ್ತು ಭಗವಂತ ಆಶೀರ್ವಾದ ಮಾಡೇ ಮಾಡ್ತಾರೆ. ಈ ಕೆಲವೊಂದಿಷ್ಟು ಟೀಕೆಗಳು ಬರ್ತಾ ಇದ್ರು, ಸಚಿವರು ಮಕ್ಕಳಿಗೆ ಕೊಟ್ಟರು ಅಂತೇಳಿ. ಸೊ ಏನ್ ಹೇಳಕ್ ಕೊಡ್ತೀವಿ ಅದ್ರ ಬಗ್ಗೆ ಇಲೆಕ್ಷನ್ ಆದ್ಮೇಲೆ ಉತ್ತರ ಕೊಡಕ್ ಬಯಸ್ತೀನಿ.